ಸೊ ಬೆಳ್ಳಂ ಬೆಳಗ್ಗೆ ಕಸ ಎಸೆಯೋರ ವಿರುದ್ಧ ಸಮರವನ್ನು ಸಾರಿರುವಂತಹ ಜಿಬಿ ಅಧಿಕಾರಿಗಳು ಏನೇನು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಮಹಿಳೆಯೊಬ್ಬರು ಕಸ ಎಸೆದುಬಿಟ್ಟಿದ್ದಾರೆ. ಕಸ ಎಸೆದ ಮಹಿಳೆಯಲ್ಲೇ ಕಸವನ್ನು ವಾಪಸ್ ಎಸೆಸಿದ್ದಾರೆ ಮಾರ್ಷಲ್ಸ್. ಬಿಸಾಡಿದ್ದ ಕಸವನ್ನು ವಾಪಸ್ ಮನೆಗೆ ಮಹಿಳೆ ತೆಗೆದುಕೊಂಡು ಹೋಗಿದ್ದಾರೆ. ಈ ಮೂಲಕ ಅವಮಾನ ಮಾಡಿ ಆದರೂ ಸರಿಯಾಗಿ ಬುದ್ಧಿ ಕಲಿಬೇಕು ಇವರು ಅಂತ, ಕಸ ಬಿಸಾಡೋ ಜಾಗದಲ್ಲೇ ಬರ್ತಾರೆ ಇವರು ಅಂತ ಕಾದು ವೆಯ್ಟ್ ಮಾಡ್ತಾ ಇದ್ರು ಮಾರ್ಷಲ್ಸ್ ನೋಡಿ ಬಿಸಾಡಿದ್ದ ಕಸವನ್ನು ಮಹಿಳೆ ತೆಗೆದುಕೊಂಡು ಹೋಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ನೋಡಿ ಅಲ್ಲಿ ಸ್ಟೈಲಾಗಿ ಹಿಂಗೆ ಎಸ್ತು ಹೋಗ್ತಾರೆ. ಅಲ್ಲಿ ಮಾರ್ಷಲ್ಸ್ ಇದ್ದರು. ಆಮೇಲೆ ವಾಪಸ್ ಮಾರ್ಷಲ್ಗಳು ಬರ್ತಿದ್ದಂಗೆ ವಾಪಸ್ ಮನೆಗೆ ತೊಗೊಂಡು ಹೋಗಿದ್ದಾರೆ. ಬೇಕಿತ್ತ ಇದು? ನೋಡಿ ಏನು ಕ್ಯಾಶುಯಲ್ ಆಗಿ ಆರಾಮಾಗಿ ಕೂಲ ಕಾಮ ಕಂಪೋಸ್ಡ್ ಆಗಿ ಕ್ಯಾಶುಯಲ್ ಆಗಿ ಹಿಂಗೆ ಹಿಂಗೆ ಹೋಗ್ತಾರೆ. ಎಷ್ಟು ದೊಡ್ಡ ತಪ್ಪನ್ನು ಮಾಡ್ತಿದ್ದೀನಿ ಅನ್ನೋ ಸಣ್ಣ ಅರಿವು ಕೂಡ ಇಲ್ಲ ಅವರಿಗೆ. ನಮ್ಮದೇ ರೋಡು, ನಮ್ಮದೇ ಏರಿಯಾ, ನೋ, ಕಸ ನಮ್ಮ ಮನೆದು ಕ್ಲೀನ್ ಆಗಿಬಿಟ್ರೆ ಸಾಕಷ್ಟೇ, ಅವ್ರು ಬರೋ ತನಕ ನಾವು ಕಾಯಲ್ಲ, ಆಟೋ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಸೊ ಎಲ್ಲಿ ಡಂಪ್ ಮಾಡಿದ್ರೆ ಏನು ಅಂತ ಈ ಧೈರ್ಯ ಬರಬೇಕಂದ್ರೆ ಫಸ್ಟ್ ಟೈಮ್ ಹಿಂಗೆ ಮಾಡಿರಲ್ಲ ಅವರು. ಡೆಫಿನೆಟ್ಲಿ ಸುಮಾರು ಸಲ ಮಾಡಿರ್ತಾರೆ, ಈಗ ತಗ್ಲಾಕೊಂಡಿದ್ದಾರೆ ಅಷ್ಟೆ. ಸೊ ಜನ ಕಸ ಹಾಕ್ತಾರೆ ಅಂತ ಮನೆ ಮುಂದೆ ಕಸವನ್ನು ತಂದು ಸುರಿತೀರಿ ನೀವು, ಬಟ್ GBA ಕಚೇರಿ ಮುಂದೆ ನಾವು ಕಸ ಸುರಿದ್ರೆ ವಾಪಸ್ ಏನು ಮಾಡ್ತೀರಿ ನೀವು ಅಂತ ಕೆಲವು ಕಡೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಸದ ವಾಹನಗಳೇ ಬರಲ್ಲ ಅಂದರೆ ನಾವು ಏನು ಮಾಡಬೇಕು? GBA ಕಚೇರಿ ಮುಂದೆ ಕಸ ಹಾಕಿದ್ರೆ ನೀವು ಒಪ್ತೀರಾ? ಕಸದ ವಾಹನ ಕಳಿಸಲ್ಲ ಅಂದರೆ GBA ಅಧಿಕಾರಿಗಳ ಮನೆ ಮುಂದೆನೇ ತಂದು ಹಾಕ್ಬೇಕು, ನಮಗೆ ಬೇರೆ ಆಪ್ಷನ್ ಇಲ್ಲ. ಎಲ್ಲೂ ಹಾಕಬೇಡಿ ಅಂದರೆ ಮನೇಲಂತೂ ಕಸಾನ ಇಟ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಅದು ಕಸ ಪೂಜೆ ಮಾಡೋ ವಸ್ತು ಅಲ್ಲ. ಹೀಗಾಗಿ ನಾವೇನು ಮಾಡಬೇಕು ಅಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲದಕ್ಕೂ ದಂಡಂ ದಶಗುಣಂ ಅಂದರೆ ವರ್ಕೌಟ್ ಆಗಲ್ಲ ಅನ್ನೋದು ಜನರ ಪ್ರಶ್ನೆ. ಆಮೇಲೆ ಸರಿ ಇದೆ ಅನ್ಸುತ್ತೆ ಈ ವಾದ. ಯಾಕೆ ಗೊತ್ತಾ? ನೀವು ದುಬೈ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತೀರಾ ಅಂದರೆ ದುಬೈ ರೀತಿ ವ್ಯವಸ್ಥೆನ ಜನರಿಗೆ ಕೊಡಬೇಕು, ಆವಾಗ ಜನ ಕೇಳಿಸ್ಕೋತಾರೆ. ನೀವು ರೂಲ್ಸ್ ಮಾತ್ರ ದುಬೈದು ಮಾಡಿಬಿಟ್ಟು ವ್ಯವಸ್ಥೆ ಸುಡಾನ್ ಕೊಟ್ಬಿಟ್ರೆ ಹೆಂಗೆ? ಸುಡಾನ್ ಗೊತ್ತಲ್ಲ, ಬಡತನದಿಂದ ನೊಂದು ಬೆಂದು ನೂಡಲ್ಸ್ ಆಗಿರೋ ದೇಶ. ಅಲ್ಲಿ ಥರ ವ್ಯವಸ್ಥೆ ಕೊಟ್ರೆ ಜನರಿಗೆ ಅರಿವನ್ನು ಮೂಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸ ಎಲ್ಲಂದ್ರಲ್ಲಿ ಎಸೆಯುವಂಥ ಕಸವನ್ನು ಯಾರು ಎಸೆದಿರ್ತಾರೆ ಅವರ ಮನೆ ಮುಂದೆನೇ ಕಸವನ್ನು ಸುರಿಯುವಂಥ ಕೆಲಸವನ್ನು GBA ಮಾಡ್ತಾ ಇದೆ. ಏನು ಅಂದರೆ ಜನಕ್ಕೆ ಇದರಿಂದಾಗಿ ಒಂದು ಅರಿವು ಮೂಡಬೇಕು, ಜೊತೆಗೆ ಪೆನಾಲ್ಟಿ ಹಾಕುವಂಥ ಕೆಲಸವನ್ನು GBA ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಒಂದು ರೀತಿ ಅದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನೂ ಹಲವರು ಅಂದರೆ ಇವರು ವ್ಯವಸ್ಥೆಯನ್ನು ಮಾಡಬೇಕು, ಕಸದ ವ್ಯವಸ್ಥೆಯನ್ನು ಅಂತ. ನಾನೀಗ ಕಬ್ಬನ್ಪೇಟೆಯಲ್ಲಿದ್ದೇನೆ. ಇದು ವ್ಯಾಪಾರಿ ಹಬ್ ಅಂತಲೇ ಹೇಳ್ಬೋದು. ಇಂಥ ಜಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು, ಇಲ್ಲಿ ಕಸ ವಿಲೇವಾರಿಗೆ ಯಾವುದೇ ರೀತಿಯಂಥ ವ್ಯವಸ್ಥೆ ಮಾಡಿಲ್ಲ ಅನ್ನುವಂಥ ಆರೋಪ ಜನ ಮಾಡ್ತಾರೆ. ಇದು ಗಮನಿಸ್ಬೋದು. ಹಲವು ತಿಂಗಳುಗಳಿಂದ ಕಸ ಯಾವ ರೀತಿಯಾಗಿ ಡಂಪ್ ಮಾಡಿದ್ದಾರೆ ಅಂತ, ಅಂದರೆ ಖಾಲಿ ಜಾಗ ಸಿಕ್ಕರೆ ಸಾಕು ಅಲ್ಲೆಲ್ಲವೂ ಕೂಡ ಡಂಪ್ ಆಗಿರುತ್ತೆ, ಅದನ್ನು ವಿಲೇವಾರಿ ಮಾಡುವಂಥ ಕೆಲಸ ಸರಿಯಾಗಿ ಆಗಲ್ಲ. ನೋಡಿ, ಈಗ ಕವರ್ ಕಟ್ತಾರೆ, ಎತ್ಕೊಂಬಂದು ಇಲ್ಲಿ ಹಾಕ್ತಾರೆ, ಯಾರು ಕೂಡ ವಾಹನಗಳು ಬರಲ್ಲ, ಮತ್ತು ನಮಗೆ ಆ ವಾಹನ ಬಂದಿದೆ ಅನ್ನುವಂಥದ್ದೇ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇದೆ. ಸರಿಯಾದಂಥ ವ್ಯವಸ್ಥೆ ಮಾಡಿದ್ರೆ ಯಾಕೆ ನಾವು ಇಲ್ಲಿ ಕಸವನ್ನು ಸುರಿತೀವಿ ಅನ್ನುವಂಥ ಮಾತುಗಳು ಜನ ಹೇಳ್ತಾರೆ. ಈಗ ನನ್ನ ಜೊತೆಗೆ ಇಲ್ಲಿನ ನಾಗರಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ಯಾಕೆ ಸರ್ ಕಸನ ಇಲ್ಲಿ ಯಾರ್ಯಾರು ಜನನೇ ಎಸ್ದಿದ್ದಾರೆ, ಎಸಿಬಾರ್ದು ಅಂತ GBA ಅರಿವನ್ನು ಮೂಡಿಸ್ತಾ ಇದೆ, ಅವ್ರ ಮನೆ ಮುಂದೆ ಕಸ ಹಾಕಬೇಕು ಅಂತ? ಯಾಕೆ ಹಿಂಗೆ ಸರ್? ಇಲ್ಲಿ ಏನಂದರೆ ಮೊದಲು ಸಂಗ್ರಹಣಾ ಪಾಯಿಂಟ್ಗಳು ಇಲ್ಲ ಸರ್. ಮುಂಚೆ ಮನೆಗೆ ಬಂದು ಸಂಗ್ರಹಣೆ ಮಾಡ್ತಾಯಿದ್ರು, ಕಸ ಸಂಗ್ರಹಣೆ ಮಾಡೋರು, ಆರನ್ನು ಹಾಕ್ಕೊಂಡು ಹೋಗೋರು, ಮತ್ತು ಆಡು ಹಾಕ್ಕೊಂಡು ಹೋಗೋರು, ಏನೋ ಮಾಡಿ ಸಂಗ್ರಹಣೆ ಮಾಡ್ತಾಯಿದ್ರು. ಈಗ ಸಂಗ್ರಹಣೆ ಮಾಡೋದು ನಿಂತೋಗಿದೆ. ಮತ್ತು ಎಲ್ಲಿ ನಾವು ಕಸ ಎಲ್ಲೂ ಹಾಕ್ಲಿಕ್ಕೆ ಪರಿಸ್ಥಿತಿ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕಾದ್ರೆ ರಸ್ತೆಯಲ್ಲಿ ತಂದು ಸುರಿಬೇಕಾಗತ್ತೆ. ಫಸ್ಟು GBA ಏನು ಮಾಡಬೇಕಂದ್ರೆ, ಫಸ್ಟು ಅವರು ಕಲೆಕ್ಷನ್ ಪಾಯಿಂಟ್ಗಳು ಮಾಡಿ, ಮುಂಚೆ ಆಟೋಗಳು ಬರಬೇಕಲ್ಲ, ಆ ಥರ ಆಟೋಗಳು ಮಾಡಲಿ, ಸೌಂಡ್ ಹಾಕೊಂಬರಲಿ, ನಾವೇ ಕಸನ ಗಾಡಿಗೆ ಹಾಕ್ತೀವಿ. ನಾವೆಲ್ಲೂ ರಸ್ತೆಗೂ ಹಾಕಲ್ಲ, ಯಾವುದೂ ಹಾಕಲ್ಲ. ಇದು ಬೇಕಾದ್ರೆ ನಾವು ಶ್ಯೂರಾಗಿ ಹೇಳ್ತೀವಿ. ಫಸ್ಟು ಮೊದಲು ಕಲೆಕ್ಷನ್ ಪಾಯಿಂಟ್ನ ಮಾಡಿ, ಅಂದರೆ ಕಲೆಕ್ಷನ್ ಆಟೋಗಳನ್ನ ಕಳಿಸಿದ್ರೆ ನಾವೆಲ್ಲ ಅಲ್ಲಿಗೆ ಹಾಕ್ತೀವಿ. ಅದೊಂದು ಅರಿವು ನಾವು ಮೂಡಿಸ್ತೀವಿ ಸರ್. ಅಂದರೆ ಯಾವ ಗಾಡಿಗಳೇ ಬರಲ್ವಲ್ಲ, ಕಸದ ಗಾಡಿಗಳು ಯಾವುದು ಬರ್ತಾಯಿಲ್ಲ ಸರ್. ಅದು ಯಾವುದೋ ತಳ್ಳಗಾಡಿ ಇಟ್ಕೊಂಡಿದ್ದಾರೆ, ಅದು ಚಕ್ರನೇ ಇಲ್ಲ. ಬೇಕಂದರೆ ನೀವು ನೋಡ್ಬೋದು, ಚಕ್ರನೇ ಇಲ್ಲ. ಅದು ಚಾಪೆಯಲ್ಲಿ ಹೇಳ್ಕೊಂಡು ಹೋಗ್ತಾರೆ ಕಸನ, ಆ ಥರ ಮಾಡ್ತಾರೆ. ಕಸಗಳು ಇವ್ರು ಎಲ್ಲ ಹಾಕ್ತಾರೆ ಜನಗಳು.
ಅದರಿಂದ ಮನೆ ಮುಂದೆನೇ ಹಾಕ್ತಾರೆ. ಇವ್ರು ಹೇಳ್ದಂಗೆ ದೀಪವ್ರು ಹೇಳ್ದಂಗೆ ಕಸಗಳಿಗೆ ಪಾಯಿಂಟೇ ಇಲ್ಲ. ಮೊದಲಾದರೂ ಅಲ್ಲಲ್ಲಿ ಪಾಯಿಂಟ್ ಇತ್ತು, ಇವಾಗ ಪಾಯಿಂಟು ಇಲ್ಲ. ಅವ್ರ ಕಸನೂ ತಗೊಂಡೋಗಕ್ಕೆ ಬರೋದಿಲ್ಲ. ದಿನನಿತ್ಯ ಮನೆಗೆ ಬಂದರೆ ಶಿಲ್ಪಿ ಹೊಡ್ಕೊಂಡು ಆರಾಮಾಗಿ ಜನ ಹಾಕ್ತಾರೆ. ಇದೇನಾಗ್ತಾಯಿದೆ, ಎಲ್ಲೂ ಹಾಕೋಕ್ಕೆ ದಾರಿ ಇಲ್ದಿರ ಮನೆ ಮುಂದೆನೇ ಸುರಿಬೇಕಾಗ್ತಾಯಿದೆ.